ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅದನ್ನು ಬೇಜಾರಾಗ್ತಾ ಇದೆ. ನೀನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಸಿಖ್. ಅವ್ರ ಹತ್ರ ಯಾವ ದುಡ್ಡು ತೊಗೊಂಡಿಲ್ಲ ಬ್ರೋ, ಐ ಆಮ್ ಸಾರಿ. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋದ ವ್ಲಾಗ್ಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ ಆ್ಯಂಡ್ ಕೆಲವು ನೆಗೆಟಿವ್ ಕಮೆಂಟ್ಸ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನೆಗೆಟಿವ್ ಕಮೆಂಟ್ಸ್ನ ಡೀಲ್ ಮಾಡಿದ್ದು. ಆವಾಗ ನಿಜವಾಗ್ಲೂ ನಂಗೊಂಥರ ರಿಯಲೈಸೇಷನ್ ಆಯಿತು, ಎಷ್ಟು ಈ ಬೇರೆ ಯೂಟ್ಯೂಬರ್ಸ್ ಎಲ್ಲ ಎಷ್ಟು ಫೇಸ್ ಮಾಡಬಹುದು ನೆಗೆಟಿವ್ ಕಮೆಂಟ್ಸ್ನ, ಹೇಗೆ ಫೀಲ್ ಆಗುತ್ತೆ ಅನ್ನೋದು ನನಗೆ ಫೀಲ್ ಆಯಿತು ಅವತ್ತು. ನಿಜವಾಗ್ಲೂ ಫಾರ್ ಆಲ್ ದ ಯೂಟ್ಯೂಬರ್ಸ್ ನನ್ನ ಕಡೆಯಿಂದ ನಿಜವಾಗ್ಲೂ ಒಂದು ದೊಡ್ಡ ಸಲ್ಯೂಟ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವ್ಲಾಗ್? ಆ್ಯಸ್ ಯೂಶ್ವಲ್ ನಿಮ್ಮೆಲ್ರಿಗೂ ನಾನು ಹೋದ ವ್ಲಾಗಲ್ಲಿ ಹೇಳ್ದಾಗೆ, ಸೊ ಇವತ್ತು ನಾನು ಮಾಡ್ತಾ ಇರೋದು ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್. ನೀವುಗಳು ನನಗೆ ಕೆಲವರು ಕಮೆಂಟ್ಸಲ್ಲಿ ಕಳಿಸಿದ್ದೀರಾ, ಕೆಲವರು ಇನ್ಸ್ಟಾಲ್ ಕಳಿಸಿದ್ದೀರಾ. ಹೀಗೆ ಕಳಿಸಿರೋ ಕೆಲವು ಒಂದು 10 ಕ್ವೆಶನ್ಸ್ನ ನಾನು ಆರಿಸ್ಕೊಂಡಿದ್ದೀನಿ. ಜಾಸ್ತಿ ಸೇಮ್ ಕ್ವೆಶನ್ಸ್ ಇರೋದು. ಕ್ವೆಶನ್ಸ್ ಅಂದರೆ ಪಾಸಿಟಿವ್ ಥಿಂಗ್ಸ್ ಇತ್ತು ಅಷ್ಟೇ, ಕ್ವೆಶನ್ಸ್ ಅಲ್ಲ, ಒಂಥರ ವಿಷಸ್ ಥರ ಇದ್ವು. ಸೊ ಬನ್ನಿ ಇವತ್ತಿನ Q&A ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೆದಿಟ್ಕೊಂಡಿದ್ದೀನಿ ಕೆಲವು ಕ್ವೆಶನ್ಸು. ನಾನು ಯಾರ ಹೆಸರು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಜನರಲ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಕ್ವಶನ್, ಯಾಕೆ ನೀವು ಪ್ರೀವಿಯಸ್ ವಿಡಿಯೋನ ಡಿಲೀಟ್ ಮಾಡಿದ್ರಿ? ಇದೇ ತುಂಬ ಹೆಚ್ಚು ಬಂದಿರೋಂಥ ಕ್ವೆಶನ್ಸ್ ನನಗೆ. ಪ್ರೀವಿಯಸ್ ವಿಡಿಯೋ ಯಾಕೆ ಡಿಲೀಟ್ ಮಾಡಿದೆ ಅಂದರೆ, ಆ್ಯಕ್ಚುಲಿ ನನ್ನ ಹಳೆ ವ್ಲಾಗ್ಸ್ಗಳು ನೋಡಿದ್ರೆ ಎಷ್ಟೊಂದು ಬೇಸಿಕ್, ನನಗಿರೋ ಫಾಲೋವರ್ಸ್ಗೆ ಎಷ್ಟು ಬೇಸಿಕ್ ವ್ಯೂಸ್ ಬರ್ತಾಯಿತ್ತು, ಅಷ್ಟು ಜನಕ್ಕೆ ಅಟ್ಲೀಸ್ಟ್ ಗೊತ್ತಾಗಲಿ ಅಂತ ನಾನು ಆ್ಯಕ್ಚುಲಿ ಹಾಕಿದ್ದು. ನನ್ನ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಅದು ಅಷ್ಟು ರೀಚ್ ಆಗಿಬಿಡುತ್ತೆ ವಿತಿನ್ 3-4 hours ಅಂತ. ಅದು ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ. ಸೊ ಎಲ್ಲೋ ಒಂಥರ ಅನಿಸ್ಬಿಡ್ತು, ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅವ್ರಿಗೆ, ಲೈಕ್ ನಾನು ನನ್ಗೆ ಗೊತ್ತಿರೋರೊಬ್ಬರ ಬಗ್ಗೆ ಮಾತಾಡೋದ್ನಲ್ಲ, ಎಲ್ಲ ಅದು ಅವ್ರಿಗೆ ಅಫೆಕ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಟೆನ್ಷನ್ ಮಾಡಿಕೊಂಡು ಅದನ್ನು ಅನ್ಲಿಸ್ಟ್ ಮಾಡಿದೆ ಅಷ್ಟೇ. ಡಿಲೀಟ್ ಮಾಡಿಲ್ಲ, ಅನ್ಲಿಸ್ಟೆಡ್ ಮಾಡಿದ್ದೀನಿ. ಸೊ ಅಷ್ಟೇ. ಈ ಕ್ವೆಶನ್ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಕ್ವೆಶನಲ್ಲಿ. ನೀವು ದುಡ್ಡು ತಗೊಂಡು ಈ ವಿಡಿಯೋ ಮಾಡಿದ್ದೀರಾ ಅಂತ ಒಬ್ರಲ್ಲ ಕೆಲವರು ಈ ಕ್ವೆಶನ್ನ ಹಾಕಿದ್ದಾರೆ. ನೀವು ದುಡ್ಡು ತಗೊಂಡು ಸ್ಯಾಮ್ ಬ್ರದರ್ ಹತ್ರ ಈ ವಿಡಿಯೋ ಮಾಡ್ತಾ ಇದ್ದೀರಾ ಅವ್ರ ಪರವ ಮಾತಾಡ್ಕೊಂಡು ಅಂತ. ಸೊ ಇದಕ್ಕೇನು ಇಷ್ಟಪಡ್ತೀನಿ ಅಂದರೆ, ನನಗೆ ದುಡ್ಡಿನ ಇಂಟೆನ್ಷನ್ ಇತ್ತು ಅಂದಿದ್ರೆ ನಂಗೆ ಒಳ್ಳೆ ವ್ಯೂಸ್ ಬರಲಿ ಅಂತ ಇನ್ನೂ ನಾನು ಅದನ್ನು ಪಬ್ಲಿಕ್ ಆಗಿ ಮಾಡ್ತಾ ಇದ್ದೆ, ಇನ್ನೂ ಹೆಚ್ಚು ಮಾಡ್ತಾ ಇದ್ದೆ. ನಾನು ನನ್ನ ಸ್ಟೇಟಸ್ ಡಿಲೀಟ್ ಮಾಡಿದ ತಕ್ಷಣ ಸೀಮಾಕನ ಸ್ಟೇಟಸ್ ಕೂಡ ಡಿಲೀಟ್ ಆಯಿತು, ರೈಟ್? ಸೊ ಇಲ್ಲಿ ದುಡ್ಡಿನ ವಿಚಾರ ಅಲ್ಲ ಬ್ರೋನೋ ಸಿಟ್ಸೋ ಯಾರು ಕಮೆಂಟ್ ಮಾಡಿದ್ದೀರಾ, ನನಗೆ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ. ದುಡ್ಡಿನ ವಿಚಾರ ಇಲ್ಲವೇ ಇಲ್ಲ ಇಲ್ಲಿ, ಒಬ್ಬರು ಲೈಫ್ ಪ್ರಶ್ನೆ ಇದು. ಓಕೆನಾ? ಸೊ ಇಲ್ಲಿ ನಾನು ಅವ್ರ ಹತ್ರ ಯಾವ ದುಡ್ಡು ತೊಗೊಂಡಿಲ್ಲ ಬ್ರೋ, ಐ ಆಮ್ ಸಾರಿ. ಮಾಡ್ತಾಯಿದ್ದೀನಿ. ಥರ್ಡ್ ಕ್ವೆಶನ್, ನಿನ್ನ ಸಂಸಾರ ನೋಡ್ಕೋ. ನೋಡ್ತಾ ಇದ್ದೀನಿ. ಮುದ್ದು ಮಗಳ ಮುಖ ತೋರಿಸು ಒಂದು ಸ್ವಲ್ಪ. ಸೂಪರ್ ಆಗಿದ್ದಾಳೆ ನನ್ನ ಮಗಳು. ನನ್ನ ರಾಜೇಶ್ ಸಕ್ಕದಾಗಿದೆ ಬ್ರೋ ನನ್ನ ಸಂಸಾರ. ನನ್ನ ಸಂಸಾರ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವ್ಲಾಗ್ಸ್ ಎಲ್ಲ ನೋಡ್ಕೊಂಬಂದಿ ನನ್ನ ಸಂಸಾರ ಹೇಗಿದೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ನಿನ್ನೆ ಮೊನ್ನೆದಲ್ಲ ಬ್ರೋ ನನ್ನ ಸಂಸಾರ, ತುಂಬ ಹಳೇದು. ಸೊ ನನ್ನ ಸಂಸಾರ ಸಖತ್ತಾಗಿ ನಡೀತಾ ಇದೆ. ನೆಕ್ಸ್ಟ್ ಕ್ವೆಶನ್, ವೈ ಈಸ್ ಯೋರ್ ನೇಮ್ ಸ್ಯಾಮ್ ಸಮೀರ್? ಇದು ನನಗಲ್ಲ ಕ್ವಶನ್ಸ್, ಆಕ್ಚುಲಿ ನನ್ನ ಕಮೆಂಟಲ್ಲಿ ಬಂತು. ವ್ಲಾಗೋನು ಗೊತ್ತಾ, ನನ್ನ ಮಗಳು ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ. ಸೊ ವೈ ಈಸ್ ಯೋರ್ ನೇಮ್? ವೈ ಈಸ್ ಯೋರ್ ನೇಮ್ ಸ್ಯಾಮ್ ಸಮೀರ್? ಇದು ನನಗಲ್ಲ ಕ್ವಶನ್, ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಆನ್ಸರ್ ಮಾಡ್ತೀನಿ. ಸ್ಯಾಮ್ ಸಮೀರ್ ಯಾಕೆ ಅಂದ್ರೆ, ಸ್ಯಾಮ್ ಅಲ್ಲ ಸಮೀರ್, ಅವ್ರನ್ನ ಪ್ರೀತಿಯಿಂದ ಸ್ಯಾಮ್ ಅಂತ ಕರೀತಾರೆ. ಅವರ ಅಪ್ಪ ಬಂದು ಹಿಂದೂ, ಅಮ್ಮ ಬಂದು ಮುಸ್ಲಿಂ. ಸೊ ಸಮೀರ್ ಅನ್ನೋದು ಮುಸ್ಲಿಮ್ಸಲ್ಲಿ, ಈಗ ಮುಸ್ಲಿಮ್ಸಲ್ಲಿ ಆ್ಯಕ್ಚುಲಿ ಕಾಮನ್ ನೇಮ್ ಸಮೀರು, ಬಟ್ ಇವಾಗ ಹಿಂದೂ ಮುಸ್ಲಿಂ ನೋ, ಪ್ಲೀಸ್ ನೋ, ಅದು ಎಲ್ಲರೂ ಯೂಸ್ ಮಾಡೋಂಥ ಕಾಮನ್ ನೇಮ್. ಮೈಟ್ ಬಿ ಬಿಕಾಸ್ ಅವ್ರ ಅಮ್ಮ ಮುಸ್ಲಿಂ,
ಅದಕ್ಕೆ ಸಮೀರ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಅಕ್ಕ, ನೀವು ಅವರ ಬಗ್ಗೆ ಮಾತಾಡಿ ಅಂದ್ರೆ ನಿಮ್ ಕಾರ್ ಡೆಂಟ್ ಬಗ್ಗೆ ಮಾತಾಡ್ತೀಯ ಅಲ್ವಾ? ಇವಾಗ ನಿನ್ ಕಾರ್ ಡೆಂಟ್ ಆಗಿರೋ ಬಗ್ಗೆ ಬೇಜಾರ ಅಥವಾ ಅವ್ರ ಬಗ್ಗೆ ಆಗಿರೋ ಬಗ್ಗೆ ಬೇಜಾರ? ಅಷ್ಟೇ. ಈ ಕ್ವೆಶನ್ ಏನಂದ್ರೆ, ನಾನು ಪ್ರೀವಿಯಸ್ ವಿಡಿಯೋಲಿ ನಮ್ ಕಾರ್ ಡೆಂಟ್ ಆಗಿರೋ ಬಗ್ಗೆ ಮಾತಾಡಿದ್ನಲ್ಲ, ಅದು ನಿಮ್ಗೆ ಬೇಜಾರಾಗ್ತಾ ಇದೆಯಾ ಇಲ್ಲ ಅವ್ರ ಸಂಸಾರ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಬೇಜಾರಾಗ್ತಾ ಇದೆಯಾ ಅಂತ. ನಾನು ನಮ್ಮ ಕಾರ್ ವಿಷಯ ಯಾಕೆ ಹೇಳಿದ್ದು ಅಂದ್ರೆ, ನಾನು ಈ ಪರ್ಸನ್ಗೆ ಹೇಗೆ ರಿಲೇಟೆಡ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ನಾನು ಪಾಸ್ಟ್ನ ಮಾತಾಡ್ಬೇಕು. ಇಲ್ಲಾಂದ್ರೆ ಇವು ಸಡನ್ ಆಗಿ ಮಧ್ಯದಿಂದ ಕುಕಪ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಹೆಂಗಪ್ಪ ಈ ಹುಡುಗಿ ಅವ್ರ ರಿಲೇಟ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ನಾನು ಕಾರ್ ಡೆಂಟ್ ಹಿಂಗೆ ನಾವು ಪರಿಚಯ ಆಗಿದ್ದು ಅಂತ ಒಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇನೆ. ಕಾರ್ ಡೆಂಟ್ ಎಲ್ಲ ಮ್ಯಾಟ್ರ್ ಕ್ಲೋಸ್ ಆಗಿರೋದು. ಸೊ ನನಗೆ ಅವ್ರ ಸಂಸಾರ ಹಂಗಾಗಿರೋದೇ ಬೇಜಾರು. ಓಕೆನಾ? ಈ ಕ್ವೆಶನ್ ಇದೆಲ್ಲ, ನೆಕ್ಸ್ಟ್ ಕ್ವೆಶನು, ಇಷ್ಟು ಎಜುಕೇಟೆಡ್ ಆಗಿ ಇನ್ನೂ ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಲ್ಲ ಅಂತ ಏನು ಹೇಳೋದು, ಬೇಜಾರಾಗ್ತಾ ಇದೆ. ಹಿಂದೂ ಆಗಿ ಬೇರೆಯವರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಯಾಕೆ? ನಾವು ಇಂಡಿಯನ್ಸ್ ಆಗಿ ಥಿಂಕ್ ಮಾಡೋಣ. ಓಕೆನಾ? ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದನ್ನ ನಾವು ಸ್ಕೂಲಿಂದನೂ ಕಲ್ತ್ಕೊಂಡು ಬರ್ತೀವಿ. ಬಟ್ ದೊಡ್ಡವರಾದ ತಕ್ಷಣ ನೀನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಸಿಖ್. ಯಾಕೆ ಬ್ರೋ? ಅವ್ರು ಮುಸ್ಲಿಮ್ಸ್ ಆಗ್ಬಿಟ್ರೆ ಏನು ಹೇಳಿ? ಅದು ಇವ್ರು ಹಿಂದೂ ಆಗ್ಬಿಟ್ರೆ ಏನು? ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಲ್ಲ, ಯಾರು ಸರಿ ಯಾರು ತಪ್ಪು ಅದು ಮೇನ್. ಕರೆಕ್ಟಾ? ಇವ್ರು ಸರಿ ಇವ್ರು ತಪ್ಪು. ಯಾರು ಸರಿ ಇದ್ದಾರೆ ಅವ್ರ ಬಗ್ಗೆ ನಾವು ಕೇರ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಸೊ ಇಲ್ಲಿ ಹಿಂದೂ ಮುಸ್ಲಿಂ ಏನೂ ಇಲ್ಲ. ಅವ್ರು ತಪ್ಪು ಮಾಡಿದ್ದಾರೆ, ಇವ್ರ ಪಾಪ ಅನುಭವಿಸ್ತಾ ಇದ್ದಾರೆ ಅಷ್ಟೇನೆ. ನಾನು ನನ್ನ ಮಗಳಿಗೆ ಹಿಂದೂ ಮುಸ್ಲಿಮ್ಸ್ ಅನ್ನೋದು ನಾನು ಕಲಿಸಿಲ್ಲ. ನಾವು ಇವತ್ತಿಗೂ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ಮುಸ್ಲಿಮ್ಸ್ದು ಸೆಲೆಬ್ರೇಟ್ ಮಾಡಿಸ್ತೀನಿ ನಾನು ನನ್ನ ಮಗಳ ಕೈಯಲ್ಲಿ, ಕ್ರಿಶ್ಚಿಯನ್ಸ್ದು ಸೆಲೆಬ್ರೇಟ್ ಮಾಡಿಸ್ತೀನಿ. ನೀವು ನಮ್ಮ ಹಳೆ ವಿಡಿಯೋಸ್ ನೋಡ್ಬೋದು. ಅವರ ಕ್ರಿಸ್ಮಸ್ ಟೈಮಲ್ಲಿ ನಾನು ಅವಳನ್ನ ರೆಡಿ ಮಾಡ್ತೀನಿ. ನಮ್ಮ ಮನೇಲಿ ಏನಾಗುತ್ತೆ ಅದು ಗಿಫ್ಟ್ಸ್ ರೆಡಿ ಮಾಡ್ತೀನಿ. ಚಿಕ್ಕ ಮಕ್ಳು ಗೊತ್ತಿರೋ ಅವಳ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ಮಾಡ್ತೀವಿ. ನಮ್ಮ ಮನೇಲಿ ನಾವು ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡ್ತೀವಿ. ಹೀಗೆಲ್ಲ ಮಾಡಿಸ್ತೀನಿ. ನಾನು ಅವಳಿಗೂ ಕ್ರಿಸ್ಮಸ್ ರಿಲೇಟೆಡ್ ಬಟ್ಟೆ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತೀನಿ, ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ. ಮುಸ್ಲಿಮ್ಸ್ ಹಬ್ಬದ ದಿವಸ ಅವ್ರದ್ದು ನನಗೆ ಸೆಲೆಬ್ರೇಷನ್ ಅಷ್ಟು ಐಡಿಯಾ ಇಲ್ಲ. ನಾನು ಅವಳಿಗೆ ಅವಳ ಮುಸ್ಲಿಮ್ಸ್ ಫ್ರೆಂಡ್ಸ್ಗೆ ಮನೇಲಿ ನಾನು ಪಾಯಸ ಆಗಲಿ ನಾನೇನು ಸ್ವೀಟ್ ಮಾಡಿದ್ದೀನಿ ಮಾಡಿ ಅವಳ ಮುಸ್ಲಿಮ್ಸ್ ಫ್ರೆಂಡ್ಸ್ಗೆ ಹೋಗಿ ನಾವು ಸ್ವೀಟ್ ಕೊಟ್ಬಿಟ್ಟು ಬರ್ತೀವಿ, ವಿಶ್ ಮಾಡಿ ಬರ್ತೀವಿ. ಏನಂದ್ರೆ ನಾವು ಇವಾಗಿಂದಾನೇ ಮಕ್ಳಿಗೆ ಹಿಂದೂ ಮುಸ್ಲಿಮ್ಸು ಅವ್ರ ಹಿಂಗೇನೋ ಬೇಡ. ಆಲ್ರೆಡಿ ಈ ಟಾಪಿಕ್ಗೆ ನಮ್ಮ ದೇಶ ಚಿಂದಿ ಚಿತ್ರನ ಪಾರ್ಟ್ ಬೈ ಪಾರ್ಟ್ ಆಗ್ಬಿಟ್ಟಿದೆ. ಬೇಡ, ಇವಾಗಾದ್ರೂ ಒಂದಾಗೋಣ, ಒಂದು ಮಾಡೋಣ ಅಟ್ಲೀಸ್ಟ್. ಸೊ ನಾವು ಫೇಸ್ ಮಾಡಿರೋದು ನಮಗೆ ಗೊತ್ತು. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ನಾವು ಸ್ಕೂಲ್ ಟೈಮಲ್ಲಿ ಇರುವಾಗೆಲ್ಲ ಇದು ಪ್ರಸಾದ ಅಂದ ತಕ್ಷಣ ಕೆಲವು ನಮ್ಮ ಫ್ರೆಂಡ್ಸ್ ತೊಗೊತಾ ಇರಲಿಲ್ಲ. ಇವಾಗ ಹಂಗಿಲ್ಲ. ನಾವು ಬಿಂದಾಸ ಹೋಗಿ ಅವ್ರು ಬಿರಿಯಾನಿ ತಿನ್ಕೊಂಬರ್ತೀವಿ, ಅವ್ರು ನಮ್ಮ ಹಬ್ಬದ ಊಟಕ್ಕೆ ಬರ್ತಾರೆ, ಒಬ್ಬಟ್ಟು ತಿಂತಾರೆ. ಹೀಗೆ ಇರೋಣ, ಚಂದ ಇದೆ. ಬೇಡ, ನಮ್ವರ್ಗುನೇ ಇದು ಸ್ಟಾಪ್ ಆಗಲಿ. ನಮ್ಮ ಮಕ್ಳಿಗೆ ನಾವು ಅದನ್ನ ಫಾರ್ವರ್ಡ್ ಮಾಡೋದು ಬೇಡ. ನಾವೆಲ್ಲರೂ ಒಂದೇ. ವಿ ಆರ್ ಆಲ್ ಇಂಡಿಯನ್ಸ್. ಬೇರೆ ಅವರ ಲೈಫ್ಲಿ ಹುಳಿ ತುಪ್ಪ ಎಲ್ಲ ಸುರಿಬೇಡ. ಬೇರೆಯವರ ಲೈಫು ಅಂದ್ರೆ ಅವ್ರು ಆಲ್ರೆಡಿ ಸುರ್ಕೊಂಬಿಟ್ಟಿದ್ದಾರೆ, ಯಾರು ಸುರಿತಾ ಇಲ್ಲ ಇಲ್ಲಿ. ನಾನು ಏನೇ ವಿಡಿಯೋ ಮಾಡಿದ್ರು ನಮಗೆ ಗೊತ್ತಿರೋದು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೆ ಹೊರತು ಹುಳಿ ತುಪ್ಪ ಯಾರು ಬಂದು ಸುರಿದಿಲ್ಲ. ನಾನು ಸುರಿದ ಮೇಲೆ ಅವ್ರಿಗೆ ಬೆಂಕಿ ಹತ್ತಿಲ್ಲ, ಅವ್ರು ಬೆಂಕಿ ಹಚ್ಕೊಂಡಿದ್ರು ಆಲ್ರೆಡಿ. ಕರೆಕ್ಟಾ? ಆ ಮನುಷ್ಯ ಅವನ ಅಷ್ಟು ಮುದ್ದಾದ ಲೈಫಲ್ಲಿ ಆಲ್ರೆಡಿ ಹುಳಿ ತುಪ್ಪ ಖಾರ ಪುಡಿ ಮೆಣಸಿನ ಪುಡಿ ಎಲ್ಲ ಸುರ್ಕೊಂಡಿದ್ದ. ಅದಕ್ಕೆ ನಾವು ನಮಗೆ ಗೊತ್ತಿರೋ ಒಂದು ವಿಚಾರನ ಹೇಳಿದ್ದು ಅಷ್ಟೇನೆ. ಸೊ ಇಲ್ಲಿ ಕಾವ್ಯ ಈಸ್ ನೋವೇರ್ ಅರೌಂಡ್. ಈ ಕ್ವಶನ್ನ ಕೇಳಿ ಈ ಥರ ಕೇಳಿದ್ದಾರೆ, ಸುಮಾರು ಜನ ಕೇಳಿದ್ದೀರಾ, ತುಂಬ ಜನ ವಿಶ್ ಮಾಡಿದ್ದೀರಾ. ಸೊ ಈ ಕ್ವಶನ್ ಬಂದು ಹೌ ಆರ್ ಸ್ಯಾಮ್ ಬ್ರದರ್ ಫ್ಯಾಮಿಲಿ ನೌ? ಈಗ ಸ್ಯಾಮ್ ಬ್ರೋ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನ ಕೇಳಿದ್ದೀರಾ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ದೀರಾ. ಸ್ಟ್ರಾಂಗ್ ಆಗಿರಿ ಸ್ಯಾಮ್ ಬ್ರೋ, ಸ್ಟ್ರಾಂಗ್ ಆಗಿರಿ ಸೀಮಾಕ್ಕ ಅಂತೆಲ್ಲ ತುಂಬ ಪಾಸಿಟಿವ್, ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಇಷ್ಟು ಬರುತ್ತಲ್ವಾ, ಇಂಥ ಬ್ರ್ಯಾಂಡೆಡ್ ಅಕ್ಕಿ ತಂದ್ರೂ ಇಷ್ಟಿಷ್ಟು ಏನಾದ್ರು ಒಂದು ಇರುತ್ತಲ್ವ. ಅದನ್ನು ಇಂಥ ಬ್ರ್ಯಾಂಡ್ ಅಕ್ಕಿ ತಂದಿದ್ದೀವಿ ಅಂತ ನಾವು ತೊಳೆದೆ ಅಂತೂ ಡೈರೆಕ್ಟ್ ಕುಕ್ಕರ್ಗೆ ಹಾಕಲ್ಲ,
ತೊಳೆದು ಆ ಕಿತ್ತೋಗಿರೋ ಗಲೀಜನ್ನ ಬಿಸಾಕ್ತಿವಲ್ಲ ಆ ಥರ ಒಂದಿಷ್ಟು ನೆಗೆಟಿವ್ ಕಮೆಂಟ್ ಬಂದಿದೆ. ಸೊ ಸ್ಯಾಮ್ ಬ್ರದರ್ ಫ್ಯಾಮಿಲಿ ಚೆನ್ನಾಗಿರಲೇಬೇಕು. ಅವ್ರು ಏನು ತಪ್ಪು ಮಾಡಿದ್ದಾರೆ ಚೆನ್ನಾಗಿ ಇಲ್ಲದೆ ಇರೋದಕ್ಕೆ? ಆ್ಯಂಡ್ ಅಷ್ಟು ಸ್ಟ್ರಾಂಗ್ ಫ್ಯಾಮಿಲಿ, ಏನೇ ಆಗಲಿ ಲೈಫಲ್ಲಿ ಕಷ್ಟ, ನಮ್ಮ ಫ್ಯಾಮಿಲಿ ನಮ್ಮ ಜೊತೆಲಿ ನಿಂತಿರ್ಬೇಕಾದ್ರೆ ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ಏನೇ ಇದ್ರೂ ನಾವು ಅದನ್ನು ಓವರ್ಕಮ್ ಮಾಡೇ ಮಾಡ್ತೀವಿ. ಸೊ ಸೀಮಾ ಅಕ್ಕನೂ ಹಾಗೇನೆ, ನೀವು ನೋಡ್ತಾ ಇದ್ದೀರಾ ಅವ್ರ ವ್ಲಾಗ್ನ. ಅವ್ರಿಗೆ ಟೈಮ್ ಬೇಕು ರಿಕವರ್ ಆಗೋಕ್ಕೆ. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಅದೊಂದು ಚಿಕ್ಕ ವಿಚಾರ ಅಲ್ಲ. ಟೈಮ್ ಬೇಕು ಆ್ಯಂಡ್ ನಾವು ಟೈಮ್ ಕೊಡೋಣ ಅಲ್ವಾ. ಸೊ ಚೆನ್ನಾಗಿದ್ದಾರೆ ಬಿಕಾಸ್ ಅವ್ರಿಗಷ್ಟು ಒಳ್ಳೆ ಫ್ಯಾಮಿಲಿ ಇದೆ. ಅಣ್ಣ ತಮ್ಮ ಅಮ್ಮ ಅಷ್ಟು ಫ್ರೆಂಡ್ಸು. ಇದಕ್ಕಿಂತ ಇನ್ನೇನು ಬೇಕು? ಒಬ್ಬ ಮನುಷ್ಯ ಹೋಗಿರೋದಷ್ಟೇ ಲೈಫಿಂದ, ಅದು ಬೇಡವಾಗಿರೋ ಮನುಷ್ಯ ಹೋದ. ಸೊ ಇವಾಗ ಕ್ಲಿಯರ್ ಇದೆ ಫ್ಯಾಮಿಲಿ, ಸಖತ್ತಾಗಿ ಖುಷಿಯಾಗಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವೆಶನ್, ನಿಮ್ಮ ಲೈಫಲ್ಲಿ ಆಗಿದೆ, ನಿಮ್ಮ ಲೈಫಲ್ಲಿ ಆಯಿತು, ನೀವು ಯಾಕೆ ಆ ಟಾಪಿಕ್ನ ಇಷ್ಟು ದೊಡ್ಡದು ಮಾಡಿದ್ರಿ? ಯಾಕೆ? ನಿಮಗೆ ವ್ಯೂಸ್ಗೋಸ್ಕರನಾ ಅಂತ. ಸೊ ನಾನು ಹೇಳಿರೋ ಪ್ರಕಾರ ನಮಗೆ ಅವರ ಪರಿಚಯ ಇರೋದು ಅವರ ಮದುವೆಗಿನ ಮುಂಚೆ ಅಲ್ವಾ. ಸೊ ಅವ್ರ ಮದುವೆಗಿನ ಮುಂಚೆ ನನಗೆ ಈ ಪರಿಚಯ ಇದೆ ಅಂದರೆ ನನಗೇನು, ಅವಾಗಿಂದನೂ ನನ್ನ ಚಾನಲ್ ಇದೆ. ಇವಾಗ ಮೊನ್ನೆ ಆಗಿರೋ ಚಾನಲ್ ಅಲ್ಲ ನಂದು ಅವಾಗಿಂದನೂ ಚಾನಲ್ ಇದೆ. ನನ್ನ ಚಾನಲ್ ಇಂಟೆನ್ಷನ್ ವ್ಯೂಸ್ ಮಾಡಬೇಕು, ಇದಾಗಬೇಕು ಅಂತ ಏನೂ ಇರಲಿಲ್ಲ. ನಾನು ಯೂಸ್ ಮಾಡೋ ಫೋನ್ಸ್ಗಳೆಲ್ಲ ಮೆಮೊರೀಸ್ ತುಂಬ ಕಮ್ಮಿ ಇರ್ತಾಯಿತ್ತು, ಸ್ಟೋರೇಜ್ ತುಂಬ ಕಮ್ಮಿ ಇರ್ತಾಯಿತ್ತು. ನನಗೆ ನನ್ನ ಮಗಳು ವೀಡಿಯೋಸು ಫೋಟೋಸ್ ಮಾಡೋದು ಸಿಕ್ಕಾಪಟ್ಟೆ ಹುಚ್ಚು. ಅದು ಡಿಲೀಟ್, ಈಗ ಟಿಕ್ಟಾಕ್ ಯೂಸ್ ಮಾಡ್ತಾಯಿದ್ದೆ, ಆವಾಗ ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ ನನ್ನ ಮಗಳದ್ದು ವೀಡಿಯೋಸು, ನಮ್ಮದು ಎಲ್ಲನೂ. ಅದು ಬ್ಯಾನ್ ಆಗೋಯ್ತು, ಟಕ್ಕಂತ ಇರೋ ಬರೋ ವೀಡಿಯೋಸ್ ಎಲ್ಲ ಹೊರಟೋಯ್ತು. ನಾವು ಸೇವ್ ಮಾಡ್ಕೊಳ್ಳೋಷ್ಟು ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಆವಾಗ ಅಂದರೆ ಅವಳು ಊಟಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು. ಸೊ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ಕೊತ ಹೋದೆ. ಆ್ಯಸ್ ಅ ಮೆಮೊರಿ ಅದು ಲೈಫ್ ಲಾಂಗ್ ಇರುತ್ತೆ ಅಂತ. ನನ್ನ ಚಾನಲ್ದು ಇಂಟೆನ್ಷನ್ ಬೇರೆ ಏನೂ ಇಲ್ಲ. ಆ್ಯಂಡ್ ಎವ್ರಿ ಡೇ ಅವಳು ಬೆಳೀತಾ ಇರೋದನ್ನ ನಾನು ನಿಜ ಒಂದು ದಿವಸ ತೋರಿಸಿ, ನಾನು ಏನು ಅವಳು ಚಿಕ್ಕ ಮಗು ಇದ್ದಾಗ ಯೂಸ್ ಮಾಡಿರೋದೆಲ್ಲ ಇನ್ನೂ ಇಟ್ಟಿದ್ದೀನಿ. ಆ್ಯಸ್ ಅ ಮೆಮೊರಿ ಅದು ಲೈಫ್ ಲಾಂಗ್ ಇರುತ್ತೆ ನನಗೆ. ಅದೇ ನನ್ನ ಚಾನಲ್ನ ಇಂಟೆನ್ಷನ್. ಸೊ ಇಲ್ಲಿ ದುಡ್ಡು ತೊಗೊಂಡು ಮಾಡಿದ್ರಿ, ಇವ್ರಿಗೋಸ್ಕರ ಮಾಡಿದ್ರಿ, ಗೊತ್ತು ನಿಮ್ಗೆ ಅವ್ರ ಮುಂಚೆಯಿಂದ, ಇದೆಲ್ಲ ಏನೂ ಇಲ್ಲ. ಒನ್ ಲಾಸ್ಟ್ ಕ್ವಶನ್ ಇನ್ನೂ ಇದೆ. ಸ್ಯಾಮ್ ಏನು ಮೋಸ ಮಾಡಿಲ್ವಾ ಅನ್ನೋದು ಒಂದು ಒಬ್ರು ಕ್ವಶನ್ ಹಾಕಿದ್ದಾರೆ. ಸುಮಾರು ಜನ ಅಲ್ಲ, ಒಬ್ಬರೇ ಹಾಕಿದ್ದು. ಸ್ಯಾಮ್ ಏನು ಮೋಸ ಮಾಡಿಲ್ವಾ? ಒಬ್ರು ಪರ್ಸನ್ದು ಹೆಸರು ತಗೊಂಡು, ಆ ಪರ್ಸನ್ ಹೆಸರು ನಮಗೆ ಬೇಕಾಗಿಲ್ಲ. ಒಬ್ರ ಹೆಸರು ತಗೊಂಡು ಹರ್ಟ್ ಮಾಡೋದಾಗ್ಲಿ, ಅವ್ರ ಲೈಫಲ್ಲಿ ಏನಾಗಿತ್ತು ಅನ್ನೋದು ನಮಗೆ ನಿಜ ಗೊತ್ತಿಲ್ಲ. ಸ್ಯಾಮ್ ಆರ್ ದಟ್ ಗರ್ಲ್ ಡಿಡ್ ನಾಟ್ ರಿವೀಲ್ ಎನಿಥಿಂಗ್ ಟಿಲ್ ನಾವು. ಲೈಕ್ ಅವ್ರ ರಿಲೇಶನ್ಶಿಪ್ಪಲ್ಲಿ ಇದ್ರು ಅನ್ನೋದೂ ಅವ್ರು ಯಾವತ್ತೂ ರಿವೀಲ್ ಮಾಡಿಲ್ಲ. ನಾವು ಪ್ರೀತಿ ಮಾಡ್ತಾ ಇದೀವಿ ಅನ್ನೋದು ಯಾವತ್ತೂ ರಿವೀಲ್ ಮಾಡಿಲ್ಲ. ಹಾಗೆ ನಮ್ದು ಬ್ರೇಕಪ್ ಆಗಿಬಿಟ್ಟಿದೆ ಅನ್ನೋದೂ ಯಾವತ್ತೂ ರಿವೀಲ್ ಮಾಡಿರಲಿಲ್ಲ. ಓಕೆನಾ? ಸೊ ಅವ್ರ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋದು ಇಟ್ಸ್ ಅ ವೆರಿ ರಾಂಗ್ ಥಿಂಗ್. ಅವ್ರ ರಿಲೇಶನ್ಶಿಪ್ಪಲ್ಲಿ ಇದ್ರು ಅನ್ನೋದೇ ಕನ್ಫರ್ಮೇಷನ್ ಅಲ್ಲ. ಸೊ ಬ್ರೇಕಪ್ ಆಯಿತು, ಇವ್ನು ಮೋಸ ಮಾಡ್ದ, ಇದೆಲ್ಲ ಸೆನ್ಸ್ಲೆಸ್ ಟಾಪಿಕ್. ಓಕೆನಾ? ಸೊ ನಿಮಗೆ ಯಾಕೆ ಈ ಟಾಪಿಕ್, ನೀವೇನಕ್ಕೆ ಸ್ಟ್ಯಾಂಡ್ ತಗೋತಾ ಇದ್ದೀರಾ ಅನ್ನೋದಾದರೆ, ವಿ ಆರ್ ಆಲ್ ಹ್ಯೂಮನ್ಸ್. ನಾವು ಮಾತಾಡಬೇಕು. ನಾವು ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೆ ಹೆಂಗೆ? ಸೇಫ್ ಇದು ಈ ಮ್ಯಾಟರ್ ಯಾವಾಗ ಫಸ್ಟ್ ಟೈಮ್ ಅವನು ಒಬ್ಬರಿಗೆ ಮೋಸ ಮಾಡಿದ್ನಲ್ಲ, ಆವಾಗ ಆ ಹುಡುಗಿ ಸ್ಟ್ಯಾಂಡ್ ತಗೊಂಡು ಈ ವಿಚಾರಗಳನ್ನ ಆಚೆ ತಂದಿದ್ದಿದ್ರೆ ಐ ಥಿಂಕ್ ಅದು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಇಷ್ಟು ಹುಡುಗಿರು ಮೋಸ ಹೋಗ್ತಾ ಇರಲಿಲ್ಲ. ನನಗೆ ಇನ್ಸ್ಟಲ್ಲಿ ತುಂಬ DMs ಬಂತು. ನನ್ನ ಫ್ರೆಂಡಿಗೆ ಹಿಂಗಾಯ್ತು, ನನ್ನ ಫ್ರೆಂಡಿಗೆ ಹಂಗಾಯ್ತು, ನನಗೆ ಹಿಂಗೆ ಮೆಸೇಜ್ ಮಾಡ್ದ ಅಂತ. ಇದೆಲ್ಲ ಅವರು ಅವಾಗ ಸ್ಟ್ಯಾಂಡ್ ತೊಗೊಂಡಿದ್ದಿದ್ರೆ ಐ ಥಿಂಕ್ ಇವತ್ತು ಈ ಹೆಣ್ಮಗಳ ಲೈಫು ಮೋಸ ಆಗ್ತಾ ಇರಲಿಲ್ಲ ಅಲ್ವಾ. ಗೊತ್ತಿದ್ದು ಯಾರಾದರೂ ಮದುವೆ ಆಗಿರೋರ? ಇಲ್ಲ, ಬಿಟ್ಬಿಟ್ರು ಅಲ್ಲಿಗೆ. ಅವರು ನಮ್ಮ ಜೊತೆ ಆಗಿರ್ತಾನೆ, ಬಿಟ್ಟಾಕು, ಬ್ರೇಕಪ್, ಪ್ಯಾಚಪ್. ಸೊ ಅದಕ್ಕೆ ಏನು ಗೊತ್ತಿಲ್ಲದೆ ಇವ್ರು ಅವ್ರನ್ನ ಮದುವೆ ಆಗಿ ಇವಾಗ ಇವ್ರು ಸಫರ್ ಮಾಡ್ತಾ ಇದ್ದಾರೆ. ಇವರು ಏನಂತಾರೆ, ನಮ್ಮ ಮನೆಗೆ ಹತ್ರದಲ್ಲಿದ್ದಾರೆ, ಇಲ್ಲ ನಾವು ಅವ್ರ ಲಾಗು ನೋಡ್ತೀವಿ, ಈ ಥರ ಅಲ್ಲ ಸಪೋರ್ಟ್. ಅಂದರೆ ಯಾವ್ದಾರ ತಪ್ಪು ನಡೀತಾ ಇದೆ, ನಿಮ್ಗೆ ಏನಾದ್ರು ಗೊತ್ತಿದೆ ಅಂದರೆ ಪ್ಲೀಸ್ ಸ್ಟ್ಯಾಂಡ್ ಫಾರ್ ಇಟ್. ನನ್ನ ಪ್ರೀವಿಯಸ್ ವ್ಲಾಗ್ನ ಇಂಟೆನ್ಷನ್ ಒಂದೇ ಇದ್ದಿದ್ದು, ಇಲ್ಲಿವರೆಗೂ ಏನು ಮೋಸ ಹೋದರೂ ಹೋಗಲಿ, ಮುಗೀತು, ಏನು ಮಾಡೋಕ್ಕಾಗಲ್ಲ ಪಾಸ್ಟ್ ತೊಗೊಂಡು. ಇನ್ನು ಅಟ್ಲೀಸ್ಟ್ ಒಬ್ಬರೋ ಇಬ್ಬರೋ ಈ ಥರ ಬಾಯಿ ಬಿಟ್ಟರೆ ಏನಾಗಿದೆ ಪ್ರಾಪರ್ಲಿ. ಇನ್ನು ಸೀಮಾ ಅಕ್ಕ ಅವ್ರ ಕ್ಲಾರಿಟಿ ಕೊಡೋದು ಬಾಕಿ ಇದೆ, ಅವಾಗೆ ಪ್ರಾಪರಾಗಿ. ಈಗ ಅವ್ರು ಪ್ಯಾಚಪ್ ಮಾಡ್ಕೊತಾರೋ
ಇಲ್ವೋ ಅದು ಅವ್ರ ಇಷ್ಟ. ಯಾರು ಸಂಸಾರನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವರು ನಿಜವಾಗ್ಲೂ ದೂರ ಆಗ್ತಾರೋ. ಲೈಕ್ ಪ್ರಶಾಂತ್ ಅವರು ವಿಡಿಯೋಲಿ ಹೇಳಿದ್ದಾರೆ ನಾವು ಡಿವೋರ್ಸ್ ಅಪ್ಲೈ ಮಾಡಿದ್ದೀವಿ ಅಂತ. ಆ ಥರ ಆಗುತ್ತೋ ಇಲ್ಲ ಎಲ್ಲರೂ ಕೂತ್ಕೊಂಡು ಮತ್ತೆ ಇಲ್ಲ ಇನ್ನೊಂದ್ಸಲಿ ಈ ಥರ ತಪ್ಪಾಗಲ್ಲ ಅಂತ ಏನಾರೋ ಕಾಂಪ್ರಮೈಸ್ ಮಾಡ್ಕೊತಾರೋ. ಸೊ ಏನಾಗುತ್ತೆ ಅನ್ನೋದು ಅವರೇ ಒಂದು ಕ್ಲಾರಿಟಿ ಕೊಡೋಕ್ಕೆ ಸಾಧ್ಯ. ನಾನೇನಕ್ಕೆ ಸ್ಟ್ಯಾಂಡ್ ತೊಗೊಂಡು ಮಾತಾಡಿದೆ ಅಂದರೆ, ಯಾಕಂದರೆ ಕೆಲವು ವಿಚಾರಗಳು ನಮ್ಗೆ ಗೊತ್ತಿದ್ದು ಬಾಯಿ ಮುಚ್ಕೊಂಡಿದ್ರೆ ಅದು ಸರಿಯಲ್ಲ. ಒಬ್ಬ ಲೈಫ್ ಹಾಳಾಗ್ತಿದೆ ಅಂತ ಗೊತ್ತಿದ್ದು ನಾವು ಬಾಯಿ ಮುಚ್ಕೊಂಡಿದ್ರೆ ಇಟ್ಸ್ ನಾಟ್ ರೈಟ್. ನಮಗೆ ಗೊತ್ತಿರೋಷ್ಟು ವಿಚಾರಗಳನ್ನ ಹೇಳೋಣ, ಗೊತ್ತಿಲ್ಲದಿದ್ರೆ ಬಾಯಿ ಮುಚ್ಕೊಂಡಿದ್ದು ಅಲ್ವಾ. ಸೊ ಅಷ್ಟೇ, ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀವಿ. ನನಗೆ ಕೆಲವು DMs ಬಂತು ಅಂತ ಹೇಳಿದ್ನಲ್ಲ, ಅವ್ರದ್ದು ಅಕೌಂಟ್ ಕೂಡ ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿದೆ. ನೋಡಿ ಅಕ್ಕ ಇವ್ರದ್ದು ಈ ಥರ ಆಗಿದೆ ಅಂತೆ ಅಂದ್ಬಿಟ್ಟು. ಅವ್ರು ಕಾಂಟ್ಯಾಕ್ಟ್ ಮಾಡಿದಾರೋ ಇಲ್ವೋ ಐ ಡೋಂಟ್ ನೋ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಐ ಥಿಂಕ್ ನನಗೆ ಏನು ಅನಿಸ್ತು ನಾನು ಅದನ್ನು ಮಾಡಿದೆ. ತಪ್ಪು ಸರಿ ನಿಮ್ಮ ಮೇಲೆ ಬಿಟ್ಟಿದ್ದು. ಆ್ಯಸ್ ನೀವು ಕಮೆಂಟಲ್ಲಿ ತಿಳಿಸಿದ್ದೀರಾ ಕೆಲವರು, ಇದು ತಪ್ಪು ಮಾಡಿದ್ರಿ ಅದು ತಪ್ಪು ಮಾಡಿದ್ರಿ, ಇಟ್ಸ್ ಓಕೆ. ನನಗೇನು ಸರಿ ಅನಿಸ್ತು ನಾನು ಮಾಡಿದೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸೋಣ. ಇಷ್ಟೇ ಕ್ವೆಶನ್ಸ್ ಇದ್ದಿದ್ದು. ಸೊ ಐ ಥಿಂಕ್ ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ಇನ್ನೊಂದು ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಸಹಿ ಕಮ್ ಲೆಟ್ಸ್ ಸೇ ಬಾಯ್. Bye guys.